ಶರ್ಟ್ ತಗೊಳ್ಳಿ. ಥ್ಯಾಂಕ್ಸ್. ಅಯ್ಯೋ ನಿಧಾನ, ಟವಲ್ ಬಿಚ್ಚೋಗ್ಬಿಡುತ್ತೆ. ಬಿಚ್ಚೋದ್ರೆ ನೀನೇ ಹೊರಟೋಗ್ತೀಯಾ? ಆದ್ರೂ ನೀನ್ ಯಾಕಿಲ್ಲಿ ನನ್ ರೂಮಿಗೆ ಬಂದಿದ್ಯಾ? ನೀವ್ ಎಲ್ಲಿರ್ತೀರೋ ನಾನು ಅಲ್ಗೆ ಬರ್ಬೇಕಲ್ವಾ ಸಿನಿಮಾವ? ಬಾತ್ರೂಮ್ ಅಲ್ಲಿ ಇರ್ತಾನೆ, ಅಲ್ಲೂ ಕೂಡ ಹೋಗ್ತೀಯಾ? ಅರ್ಥ ಆಗ್ಲಿಲ್ವಾ ಮಾವ? ಇಲ್ಲಿ ನೋಡು, ಜ್ಯೂಸ್ ತಗೊಂಡ್ ಬಂದಿದ್ದೀನಿ. ಇಲ್ಲಿದ್ಯಾ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಇದೇನ್ ಬರೀ ಅರ್ಧ ಇದೆ? ಈಗ ತಗೊಂಡ್ ಬರ್ಬೇಕಾದ್ರೆ ಆ ಆದ್ಯ ಅಡ್ಡ ಬಂದ್ಬಿಟ್ಲು, ಅವಳ ಮೇಲೆ ಅರ್ಧ ಚೆಲ್ಲೋಯ್ತು. ಏನು ಅನ್ಕೋಬೇಡ ಮಾವ. ಒಳ್ಳೆ ಕೆಲಸ ಮಾಡಿದ್ಯಾ. ಹಾಗಂದ್ರೇನು? ಉಳ್ದಿರೋ ಅರ್ಧನಾದ್ರೂ ತಗೊಂಡ್ ಬಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ದೆ. ಯಾರ್ ಏನೇ ಅಂದ್ರು ಆದ್ಯಂತರ ಆಡ್ದೇನೆ ನೀನ್ ಈ ಮನೆಗ್ ಬಂದಿದ ತಕ್ಷಣ ಇಲ್ಲಿರೋರು ಎಲ್ಲರ ಮನ್ಸನ್ನು ಗೆದ್ಬಿಟ್ಟೆ. ನಿಮ್ದು ಕೂಡನಾ? ಇವಳು ತುಂಬಾನೇ ಜೋರಾಗಿದ್ದಾಳೆ. ಇವಳ ಜೊತೆ ಮಾವ ತುಂಬಾನೇ ಹುಷಾರಾಗಿರ್ಬೇಕು. ನೀವು ಹೋಗಿ, ನಾನು ಪ್ಯಾಂಟ್ ಹಾಕೋಬೇಕು. ಹೋಗು ಮಾವ. ಇವಳೆ ನಾಚ್ಕೋತಾ ಇದ್ದಾಳೆ. ಚಾರು, ನಿನ್ ರೆಕ್ಕೆನ ಕತ್ತರಿಸ್ಬೇಕು. ತುಂಬಾನೇ ಓವರ್ ಆಗಿ ಆಡ್ತಿದ್ಯಾ ನೀನು. ಬಿಟ್ಟು ಇಲ್ಬಾ ಇಲ್ಬಾ ಬಾ. ಏನಮ್ಮ ಕರ್ದಿದ್ದು? ಯಾಕೋ ಹಾಕಿ ಕಿಸ್ಕೋತಾ ಇದ್ಯಾ? ಇದನ್ ತಗೊಂಡ್ ಹೋಗಿ ಬೋಂಡಾ ಬಜ್ಜಿ ತಗೋ. ನನ್ ಕಂಡ್ರೆ ನಿನಗೆ ಎಷ್ಟು ಇಷ್ಟ ಅಮ್ಮ. ಇವಾಗ ಯಾಕೆ ನೆನ್ಪಕ್ ಬಂತು ಕಂದ? ಬಜ್ಜಿ ತಗೊಂಡ್ ತಿನ್ನು ಅಂತಿದ್ಯಾ ಅಲ್ವಾ? ನಿನ್ಗಲ್ಲ ಕಣೋ, ಅದ್ ನನಗ್ ಬೇಕಾಗಿದೆ. ನೀನ್ ಹೋಗ್ ತಗೊಂಡ್ ಬಾ. ತಿನ್ನೋದ್ ಬಿಟ್ರೆ ನೀನ್ ನನ್ಗೆ ಬೇರೆ ಕೆಲ್ಸ ಇಲ್ಲ ಅಂತೀಯಾ? ಕೊಡ ಇಲ್ಲಿ, ಹೋಗು ಹೋಗು. ಮನೇಲೆ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಪಾರ್ವತಿ? ನಾವ್ ಎಷ್ಟು ಉಪ್ಪು ಹಾಕ್ತಿವೋ ಏನೋ, ಬಜ್ಜಿ ಚೆನ್ನಾಗಿಲ್ಲ ಅಂದ್ರೆ ಅವಳಗ್ ಬೈತಾರತ್ಗೆ. ಜಾನ್ಕಿ ಅತ್ಗೆಗ್ ಮಾಡು ಅಂದಿದ್ರೆ ಸರಿ ಹೋಗ್ತಿತ್ತಲ್ಲ. ಇಲ್ಲೇ ಇರೋದು ಆಟ. ಬಿಟ್ಟು ಕೈಯಲ್ಲಿ ಬಜ್ಜಿ ತರಿಸಿ ಚಾರುನೇ ಮಾಡಿದಳೆ ಅಂತ ಹೇಳಿ ಸೀನೋ ಆಶ್ಚರ್ಯ ಪಡೋ ಹಾಗೆ ಮಾಡಿ, ಚಾರು ಅಂದ್ರೆ ಅಭಿಮಾನ ಬರೋ ಹಾಗೆ ಮಾಡ್ಬೇಕು. ಮೊದ್ಲು ಅಭಿಮಾನ, ಅದನ್ನ ಮೀರಿದ್ದೆ ಪ್ರೇಮ, ಅದನ್ನು ಮೀರಿದ್ರೆ ಮದ್ವೆ. ಒಳ್ಳೆ ಆಲೋಚನೆ. ದೇವ್ರೇ, ಏನೇ ಯಾವಾಗ್ಲೂ ನೀವಿಬ್ರು ಒಂದೇ ಜಾಗದಲ್ಲಿ ಇರ್ತೀರಾ, ಗುಸು ಗುಸು ಅಂತ ಮಾತಾಡೋದು ಏನ್ ವಿಷಯ? ನನ್ ಗಂಡನ್ ಜೊತೆ ಇದ್ರೆ ನಿನ್ಗೇನು ಕೆಲ್ಸ ಇಲ್ವಾ ಅಂತ್ಯ? ಪಾರ್ವತಿ ಜೊತೆ ಇದ್ರೆ ಇದೇ ಕೆಲ್ಸನಾ ಅಂತ್ಯ? ನೋಡು, ನಿನ್ ಮಗನಿಗ್ ಮದ್ವೆ ಆದ್ರೆ ಅವನಿಗೂ ಮಕ್ಳಾಗೋ ಸಮಯ ಬರುತ್ತೆ. ಅದ್ರ ಪ್ರಕಾರ ನೋಡಿದ್ರೆ ನಿನ್ಗೆ ಎಷ್ಟು ವಯಸ್ಸಾಗಿದೆ ಅಂತ ಅರ್ಥ ಮಾಡ್ಕೊ. ನನ್ ಮೇಲ್ ಬರುತ್ತೇನೋ ಅದ್ಕೆ, ನಂಗ್ ಮೊದ್ಲೇ ದೊಡ್ಡ ಕೆಲ್ಸ ಇದೆ. ಪದ್ಮಾ, ಜಾನಕಿ 4 ದಿನ ಅಮೆರಿಕಾಗ್ ಹೋದಾಗ ಅಡಿಗೆ ಮಾಡೋದಿಕ್ಕೆ ಎಷ್ಟ್ ಕಷ್ಟ ಆಯ್ತು. ಇವಾಗ ರಾಜು ಜೊತೆ ಮಾತಾಡಕ್ಕಾಗ್ದೆ ಕಷ್ಟ ಪಡ್ತಿದ್ದಾಳೆ. ಹೀಗಿರುವಾಗ ಕೂಡ ನಿನ್ ಮನೆ ಕೆಲ್ಸ ಮಾಡದೆ ಇದ್ರೆ ಹೇಗೆ? ನನಗೆ ಯಾಕಮ್ಮ ಇದನ್ನೆಲ್ಲ ಹೇಳ್ತಿದ್ಯಾ? ಅಣ್ಣ ಅತಿಗೆ ಹತ್ರ ಮಾತಾಡ್ಲಿಲ್ಲ ಅಂತಂದ್ರೆ ನಾನ್ ರಾಯಭಾರಿಯಾಗಿ ಹೋಗ್ಬೇಕು ಅಂತ್ಯಾ? ಇಲ್ಲ ಮದ್ಯಕ್ ಹೋಗಿ ನನ್ ಸಂಸಾರ ಹಾಳ್ ಮಾಡ್ಕೋ ಅಂತ್ಯಾ? ನಿನ್ ಸಂಸಾರ ಏನೋ ದೊಡ್ಡದಾಗಿರೋ ಹಾಗೆ. ಅಯ್ಯಯ್ಯಮ್ಮ, ವಾತಾವರಣ ತುಂಬಾ ಬಿಸಿಯಾಗಿದೆ. ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿ ಇಲ್ಲಿ ಮೇಲೆ ಬಿದ್ದ ಹಾಗೆ. ಮ್ಯಾಟ್ರ್ ನಮ್ ಕಡೆ ತಿರುಗ್ತಾ ಇದೆಯಲ್ಲ, ಯಾಕೆ ನಾವಿಲ್ಲಿ ಇರ್ಬಾರ್ದಪ್ಪ? ಎಷ್ಟು ಖುಷಿಯಾಗಿ ಚಾಟಿಂಗ್ ಮಾಡ್ತಾ ಇದ್ದಾಳೆ. ಆ ಲ್ಯಾಪ್ಟಾಪ್ ನನಗೆ ಕೊಟ್ರೆ ನಾನು ಖುಷಿ ಪಡ್ಬೋದಲ್ವಾ? ರಾಜಲಕ್ಷ್ಮಿ, ನೀನ್ ಯಾವಾಗ ಬಂದೆ? ನಾನ್ ಬಂದಿದ್ದನ್ನು ಕೂಡ ನೋಡ್ಲಿಲ್ವಾ? ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಿದ್ದೀನಲ್ವಾ. ಅದು ಅಲ್ಲದೆ 16 ಮೆಂಬರ್ಸ್ ಚಾಟಿಂಗ್ ಅಲ್ಲಿದ್ದಾರೆ. ಒಂದೇ ಸಲಕ್ಕೆ 16 ಜನ ಜೊತೆ ಚಾಟ್ ಮಾಡ್ತಿದ್ಯಾ? ಹಲೋ, ಇದು ಫೈಟಿಂಗ್ ಅಲ್ಲ, ಜಸ್ಟ್ ಚಾಟಿಂಗ್. ಇದಕ್ಕೆ ಇಷ್ಟೊಂದು ಸರ್ಪ್ರೈಸ್ ಆಗ್ಬೇಕಾ? ನಾನು ಒಬ್ರ ಹತ್ರ ಮಾತಾಡಕ್ಕೇನೆ ನಕ್ಷತ್ರಗಳು ಎಣಿಸ್ತಾ ಇದ್ದೀನಿ.
ಶ್ರೀ ಆಂಜನೇಯ, ನನ್ಗೆ ವಿದ್ಯೆ, ಬುದ್ಧಿ, ಶಕ್ತಿ, ಧೈರ್ಯ ಎಲ್ಲಾನು ಕೊಟ್ಟು ಕಾಪಾಡಪ್ಪ ತಂದೆ. ಅಯ್ಯೋ, ಇವತ್ತು ಈ ಕೆಲ್ಸನೆಲ್ಲ ನಾನೇ ಮಾಡೋಣ ಅಂತ ಅನ್ಕೊಂಡಿದ್ದೆ. ಈಗ ಏನ್ ಮಾಡುದು? ರಾಜಲಕ್ಷ್ಮಿ. ಹಾ ಚಾರು, ನಿಂಗೂ ಬೆಳಗಿನ ಜಾವ ಹೇಳೋ ಅಭ್ಯಾಸ ಇದ್ಯಾ? ಇಲ್ಲ ಇಲ್ಲ, ಆಚೆಯಿಂದ ಏನೋ ಶಬ್ದ ಕೇಳಿಸ್ತಿತ್ತಲ್ಲ, ಅದಕ್ಕೆ ಎದ್ ಬಂದೆ. ಮನೆ ಮುಂದೆ ಗುಡ್ಸಿ ಸಾರಿಸಿ ರಂಗೋಲಿ ಹಾಕೋಣ ಅಂತ ಬಂದೆ. ಸೂರ್ಯೋದಯ ಆಗಕ್ಕಿಂತ ಮುಂಚೆ ಎಲ್ಲ ಕೆಲ್ಸ ಮುಗಿಸ್ದೆ ಹೋದ್ರೆ ಅಪ್ಪ ಕೋಪಿಸ್ಕೊಳ್ತಾರೆ. ಅದೇನು, ಇವತ್ತು ಗ್ರಹಣ ಅಲ್ವಾ? ಹಾ, ಈ ಕೆಲ್ಸ ಎಲ್ಲ ಮಾಡ್ಬಾರ್ದು. ನಿನಗ್ಯಾರು ಹೇಳೇ ಇಲ್ವಾ? ಗ್ರಹಣ ಇದ್ದಾಗ ಪೊರ್ಕೆ ಕೂಡ ಮುಟ್ಬಾರ್ದು. ಹಾ, ಅಯ್ಯೋ ಶ್ರೀ ಆಂಜನೇಯ, ಪ್ರಸನ್ನಾಂಜನೇಯ, ನನಗ್ ಗೊತ್ತೇ ಇಲ್ಲ. ನೀನ್ ಹೋಗ್ ಮಲ್ಕೋ, ಹೋಗು. ಸೂರ್ಯೋದಯ ಆದ್ಮೇಲೆ ಎದ್ದೇಳ್ಬೇಕು. ಹೋಗು, ಬಾ, ನಡಿ. ರಾಜಿ, ಈಗ ಅವಸರವಾಗಿ ಕೆಲಸ ಮಾಡೋದಲ್ಲಪ್ಪ. ಹೆಣ್ಮಕ್ಳು ಏನಿದ್ರು 5 ಗಂಟೆಗೆಲ್ಲ ಎದ್ದು ಮನೆ ಕೆಲ್ಸಗಳಿಗೆ ಶ್ರೀಕಾರ ಹಾಕ್ಬೇಕು. ನಿನಗೆ ಗೊತ್ತಿಲ್ಲದೆ ಇರೋದಾ ಇದು? ಅಮ್ಮ, ನಾನು ಇವತ್ತೇ ಅಲ್ವಮ್ಮ ತಡವಾಗಿ ಎದ್ದಿದ್ದು. ಹಾಗಲ್ಲ ರಾಜಿ, ಎಲ್ಲ ಕೆಲ್ಸನೂ ನೀನೇ ಮಾಡ್ಬೇಕು ಅಂತ ಏನೂ ಇಲ್ಲ. ಹೇಳಿದ ಕೆಲ್ಸನ ನೀನ್ ಮಾಡ್ದೆ ಹೋದ್ರೆ ನಿನ್ನ ನಡವಳಿಕೆನಲ್ಲಿ ಬದಲಾವಣೆ ಆಗಿದೆ ಅಂತ ಅರ್ಥ. ಹಾಗಂತ ನಿನ್ಯಾರು ಅನ್ನಲ್ಲ, ನನ್ನನ್ನೇ ಅನ್ನೋದು. ಸೀನುಗೆ ರೂಮ್ ಬಿಟ್ಕೊಡ್ತೀನಿ ಅಂತ ಹೇಳಿದಾಗ ನೀನ್ ಎಷ್ಟು ಒಳ್ಳೆ ಹುಡುಗಿ ಅಂತ ಅನ್ಕೊಂಡೆ. ಆದ್ಯನ್ ಜೊತೆ ಇದ್ರೆ ನಿನಗ್ ಬುದ್ಧಿವಂತಿಕೆ ಬರುತ್ತೆ, ಧೈರ್ಯ ತಂದ್ಕೊಳ್ತೀಯ ಅನ್ಕೊಂಡ್ರೆ ತೀರನೇ ಸೋಂಬೇರಿ ಆಗ್ತಿದೀಯ. ಅಮ್ಮ, ಅಯ್ಯೋ, ನನಗ್ ಮಾತಾಡೋದಕ್ ಬಿಡು ರಾಜಿ. ನಿಮ್ಮಪ್ಪನಿಗೆ ಏನಂತ ಹೇಳಿ ನಿನ್ನ ಆದ್ಯನ್ ಜೊತೆ ಇರೋದಕ್ ಬಿಟ್ಟೆ? ಹ, ನಮ್ಮ ಮಗಳು ಎಲ್ಲೇ ಇದ್ರೂ ಸಂಸ್ಕಾರ ಮರೆಯೋದಿಲ್ಲ ಅಂತ ಹೇಳಿದೀನಿ. ನೀನೊಳ್ಳೆ ಆಕಳಿಸ್ಕೊಂಡು 6 ಗಂಟೆಗೆ ಎದ್ರೆ ಬೈಯಲ್ವಾ ಹೇಳು? ಹೊಸ ಹೊಸ ಅಭ್ಯಾಸನ ಕಲ್ತ್ಕೋಕೂಡ್ದು. ಈ ಮನೆ ಅಭ್ಯಾಸನ ಮರಿಕೂಡ್ದು. ಅಮ್ಮ, ನಿನಗ್ ಗೊತ್ತಾ, ನಾನು 5 ಗಂಟೆಗೆ 5 ನಿಮಿಷ ಇರೋಕ್ ಮುಂಚೆನೆ ಎದ್ದಿದ್ದೆ. ಈ ಅಮಾಯಕಿ ಎಲ್ಲ ನಿಜ ಹೇಳ್ಬಿಡ್ತಾಳೋ ಏನೋ. ಇವ್ರೀಗ ನನ್ನ ಅಪಾರ್ಥ ಮಾಡ್ಕೋತಾರೆ. ಅಲ್ಲ ರಾಜಿ, ಇಷ್ಟಕ್ಕೂ ಇವತ್ತು ಗ್ರಹಣ ಇದೆ ಅಂತ ನಿನ್ಗೆ ಯಾರು ಹೇಳಿದ್ದು? ಅದು ನಾನೇ ದೊಡ್ಡಮ್ಮ. ಇವತ್ತೇನು ಗ್ರಹಣ ಇಲ್ವಲ್ಲಮ್ಮ? ನಾನೇ ತಪ್ಪು ತಿಳ್ಕೊಂಡಿದ್ದೆ. ಕ್ಯಾಲೆಂಡರ್ ಅಲ್ಲಿ ಬರೋ ವಾರ ಅಂತ ಇದೆ. ಬೆರಳಿಟ್ಟು ನೋಡ್ಬೇಕಾದ್ರೆ ಈ ಬೆರಳು ಸ್ವಲ್ಪ ಪಕ್ಕಕ್ಕೆ ಹೋಗಿ ಇವತ್ತೇ ಅಂತ ಅನ್ಕೊಂಡ್ಬಿಟ್ಟೆ. ಹಾ, ಆ ಬೆರಳನ್ನ ಕತ್ತರಿಸ್ಬಿಡ್ಬೇಕು. ಪಕ್ಕಕ್ಕೆ ಹೇಗೆ ಹೋಗುತ್ತೆ? ಎಲ್ಲ ಇವಳು ಡ್ರಾಮಾ ಅಷ್ಟೆ. ಇವಾಗ ನಂಬಿದ್ಯಾ ಅಮ್ಮ? ಚಾರು ಹೇಳಿದಕ್ಕೆ ನಾನು ಹೋಗಿ ಮಲ್ಕೊಂಡಿದ್ದು. ಅದು ಗೊತ್ತಾದ ಮೇಲೂ ರಂಗೋಲಿ ಯಾಕೆ ಹಾಕಕ್ ಹೋದೆ ಚಾರು? ಸರಿಯಾಗಿ ಕೇಳಿದ್ರಿ ದೊಡ್ಡಮ್ಮ. ಗ್ರಹಣ ಅಂತ ಹೇಳಿದ್ದೆ, ಆದ್ರೆ ಹೌದು ಅಲ್ವಾ ಅಂತ ಮತ್ತೆ ಕ್ಯಾಲೆಂಡರ್ ನೋಡ್ದೆ. ಬೆರಳಿಟ್ಯೋ ಕಾಲಿಟ್ಯೋ
ಅದನ್ ಹೇಳ್ತಿಲ್ವಲ್ಲ ಈಗ. ಕಣ್ಣು ದೊಡ್ಡದಾಗ್ ಮಾಡ್ಕೊಂಡ್ ನೋಡಿದ್ಮೇಲೆ ಗ್ರಹಣ ಇವತ್ತಲ್ಲ ಅಂತ ಗೊತ್ತಾಯ್ತು. ತಕ್ಷಣ ಹೋಗಿ ರಾಜಲಕ್ಷ್ಮಿಗೆ ಹೇಳ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಪಾಪ ಗೊರ್ಕೆ ಹೊಡ್ಕೊಂಡು ಮಲ್ಗಿದ್ಲು. ನಾನ್ ಗೊರ್ಕೆ ಹೊಡಿಯಲ್ಲ, ಇವತ್ ಹೊಡ್ದೆ ಬಿಡು. ಎಲ್ಲ ಇವಳ ಡ್ರಾಮಾ ಅಷ್ಟೆ. ಇವಳ ಕಟ್ಟ ಕತೆನ ಕೇಳೋಕಾಗ್ತಿಲ್ಲ. ಮಲ್ಗಿರೋರ್ನ ಬಲವಂತವಾಗಿ ಯಾಕೆ ಎಬ್ಬಿಸ್ಬೇಕು ಅಂತ ಆ ಕೆಲ್ಸ ಎಲ್ಲ ನಾನೇ ಮಾಡ್ದೆ ದೊಡ್ಡಮ್ಮ. ಹೌದಾ? ಇದು ಗೊತ್ತಿಲ್ದೆ ರಾಜಲಕ್ಷ್ಮಿನ ನಾನು ಬೈದ್ಬಿಟ್ಟೆ. ಏನ್ ಪರವಾಗಿಲ್ಲ ಅಮ್ಮ, ನಮ್ಮಮ್ಮನೇ ತಾನೇ ಬೈದಿದ್ದು. ಇಷ್ಟು ಒಳ್ಳೆಯವಳಲ್ವಾ ರಾಜಲಕ್ಷ್ಮಿ? ಸರಿ ಹೋಗಮ್ಮ, ಕೆಲಸ ಮಾಡಿ ಹೋಗು. ನೀನು ಹೋಗು ಚಾರು. ಬಾ. ವೇಟ್ ಇಲ್ಕೊಡು. ಏನ್ ಮಾಡ್ತಿದ್ಯಾ? ಬೇಡ 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 ಬೇಡ, ನಿಮಿಷ ಕೊಡು, ಹೇಳ್ತಿದ್ದೀನಲ್ಲ. ಇರು. ಬಿಟ್ಟು ಸಾಲ್ಟ್ ಎಲ್ಲಿದ್ಯೋ? ಸಾಲ್ಟ್ ಕೊಡು. ಬಿಟ್ಟು ಬೇಡ ಬೇಡ ಬಿಟ್ಟು. ಒಂದ್ ನಿಮಿಷ. ಅಯ್ಯೋ ಅಯ್ಯೋ ಆದ್ಯ, ಅಯ್ಯೋ ಬೇಡ ಬೇಡ ಆದ್ಯ. ಅಯ್ಯೋ ರಾಜಲಕ್ಷ್ಮಿ, ಒಂದ್ ನಿಮಿಷ ಇರು. ಏನ್ ಮಾಡ್ತಿದ್ಯಾ? ಖಾರದ ಪುಡಿಯಲ್ಲಿದೆ. ಯಾಕೆ? ಸುಮ್ನೆ ಕೊಡು, ಹೇಳ್ತಿದ್ದೀನಲ್ಲ. ಏನ್ ಮಾಡ್ತೀಯಾ? ಸುಮ್ನೆ ತಮಾಷೆ ಮಾಡಕ್ಕೆ. ಖಾರದ ಪುಡಿಯಲ್ಲಿದ್ಯೋ ಎತ್ಕೊಡು. ತಮಾಷೆ ಮಾಡ್ತೀಯಾ? ಏನ್ ತಮಾಷೆ? ಇದಕ್ ಹಾಕು, ಹೇಳ್ತೀನಿ. ಹಾ ಹೇಳು. ನೀನ್ ಹಾಕು, ಇನ್ನೊಂದ್ ಸ್ವಲ್ಪ ಹಾಕು. ಸಾಕು ಸಾಕು ಸಾಕು. ಹಾ, ಗುಡ್. ಬಿಟ್ಟು ಇದನ್ ತಗೊಂಡ್ ಹೋಗಿ ಚಾರು ಚಾರು ಅಕ್ಕ ತಗೋ ಸಾಂಬ್ರಾಣಿ. ಥ್ಯಾಂಕ್ ಯು ಬಿಟ್ಟು. ನಿನಗೆ ಆಮೇಲೆ ಚಾಕ್ಲೇಟ್ ಕೊಡಿಸ್ತೀನಿ. ಸಾಂಬ್ರಾಣಿ ಯಾಕೆ ಕೆಂಪಗಿದೆ? ನಮ್ಮ ಮನೇಲಿ ಸಾಂಬ್ರಾಣಿ ಕೆಂಪಗೆ ಇರೋದಲ್ವಾ? ಹೌದಲ್ವಾ? ಥ್ಯಾಂಕ್ ಯು. ರಾಜಲಕ್ಷ್ಮಿ, ಬೇಡ 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 ಅಂತಿದ್ದೀನಲ್ಲ, ಸುಮ್ಮನೆ ಏನಾಗುತ್ತೆ ಅಂತ ನೋಡ್ತಾ. ಇಲ್ಲಿ ನೋಡಿ, ನಿಮ್ಮಿಬ್ರಿಗೂ ಹೇಳ್ತಾ ಇದೀನಿ, ಅವಳದ್ನ ಬೆಂಕಿಗೆ ಹಾಕ್ಬೇಕಾದ್ರೆ ನೀವ್ ಅದ್ರ ಹತ್ರ ಇಲ್ದೆ ಮೂಗಿಗೆ ಬಟ್ಟೆ ಕಟ್ಕೊಂಡು ದೂರ ನಿಂತ್ಕೊಂಡಿರಿ. ರಾಜಲಕ್ಷ್ಮಿ ಸುಮ್ಮನೆ ಇರ, ನೀನ್ ಬಾ. ಬೇಡ ಅಕ್ಕ, ಬೇಡ. ಅಯ್ಯೋ ಅಯ್ಯೋ. ಭವಸಾಗರವ ದಾಟಿಸುವಂತ ನಾವಿಕ ನೀನೇ ಗೋವಿಂದ. ಭವಸಾಗರವ ದಾಟಿಸುವಂತ ನಾವಿಕ ನೀನೇ ಗೋವಿಂದ. ನೀನೇ ಗೋವಿಂದ, ದೂರದ ತೀರಕ್ಕೆ ಸೇರಿಸುವಂತ ನಂತನು ನೀನೇ ಗೋವಿಂದ. ಅಮ್ಮ, ನೀನೊಂದು ವಾರದ ಮುಂಚೆ ಬಂದಿದ್ರೆ
ದೇವಸ್ಥಾನದಲ್ಲಿ ನಿನ್ನ ಹತ್ರ ಕೂಡ ಹಾಡು ಹಾಡ್ತಿದೀವಲ್ವಾ? ನಮ್ ರಾಜಲಕ್ಷ್ಮಿ ಹಾಗೇನೆ ನೀನು ತುಂಬಾ ಅದ್ಭುತವಾಗಿ ಹಾಡಿದ್ಯಮ್ಮ. ಭಾವನವ್ರೆ, ಇನ್ನೂ ಗಂಟ್ಲು ಸರಿ ಮಾಡ್ಕೊಂಡಿಲ್ಲ. ಇಲ್ಲ ಅಂದಿದ್ರೆ ಆ ಹಾಡಿಗೆ ಮೈ ಮರ್ತು ಹೋಗ್ತಿದ್ವಿ. ನಾವ್ ಹೀಗೆ ಮೈ ಮರ್ತ್ಕೊಳ್ಳೋದು ಬೇಡ ಪಾರ್ವತಿ. ಸೀನು, ಯಾಕೋ ನೀನೇನು ಹೇಳ್ತಾನೆ ಇಲ್ಲ? ನಾನೇನ್ ಹೇಳ್ಬೇಕಮ್ಮ? ಚಾರು ಹೇಗ್ ಹಾಡಿದ್ಲು ಏನು ಅಂತ. ಪರವಾಗಿಲ್ಲಮ್ಮ, ರಾಜಲಕ್ಷ್ಮಿ ಅವಾಗವಾಗ ಈ ತರ ಹಾಡುಗಳನ್ನ ಹಾಡ್ತಾ ಇರ್ತಾಳೆ, ಅಭ್ಯಾಸ ಆಗ್ಬಿಟ್ಟಿದೆ. ಚೆನ್ನಾಗಿ ಹಾಡಿದ್ಲು. ಒಳ್ಳೆ ಸ್ವರ ಇರೋರ್ ಮನ್ಸ್ ಕೂಡ ಒಳ್ಳೇದಾಗಿರುತ್ತಂತೆ. ಚಾರು ಯಾವ ಮನೆ ಸೊಸೆ ಆಗ್ತಾಳೋ ಏನೋ, ಆದ್ರೆ ಆ ಮನೆ ಮಾತ್ರ ತುಂಬಾ ಪುಣ್ಯ ಮಾಡಿರತ್ತೆ ಅಲ್ವಾ ಅಣ್ಣ? ಅಬ್ಬಾ, ಪದ್ಧತಿ ಇರೋ ಹುಡುಗಿನ ಖುಷಿಯಿಂದ ಸೊಸೆಯಾಗಿ ಮನೆ ತುಂಬ್ಕೋತಾರೆ ಅಲ್ವೇನಮ್ಮ? ಪಾರ್ವತಿ, ಕೇಳಿಸ್ಕೊಂಡ್ಯಾ? ಹಾ, ಕೇಳಿಸ್ಕೊಂಡೆ ಅತ್ಗೆ. ಕೆಂಡನ ಯಾಕೆ ಪಕ್ಕದಲ್ಲಿ ಇಟ್ಕೊಂಡಿದ್ಯಮ್ಮ? ದೇವ್ರಿಗೆ ಪೂಜೆ ಮಾಡಿದ್ಮೇಲೆ ಸಾಂಬ್ರಾಣಿ ಹೊಗೆ ಹಾಕಿ ಮನೆ ತುಂಬಾ ಹೊಗೆ ತುಂಬಿಕೊಂಡ್ರೆ ಆ ಮನೆಗ್ ಒಳ್ಳೇದಂತೆ. ಹಾಗಂತ ನಮ್ಮಮ್ಮ ಹೇಳ್ತಿದ್ರು. ನಾನು ಆಚಾರನ ಪಾಲಿಸ್ತಾ ಇದ್ದೀನಿ. ಅಂತ ವಿಷಯಗಳಂದ್ರೆ ಈ ಮನೆಯವರು ಕಿವಿ ಕುಯ್ಕೋತಾರಮ್ಮ. ತಡ ಮಾಡ್ದೇನೆ ಮನೆಗೆಲ್ಲ ಸಾಂಬ್ರಾಣಿ ಹೊಗೆ ಹಾಕ್ಬಿಡಮ್ಮ. ಹಾಕು. ಹಾಗೆ ಆಗ್ಲಿ. ಎಲ್ರೂ ನಿಮ್ ಇಷ್ಟ ದೈವನ ನೆನ್ಪಿಸ್ಕೊಳ್ಳಿ. ಏನು? ಯಾಕೆ, ಏನಾದ್ರೂ ಸಮಸ್ಯೆ ಆಗತ್ತಾ? ಶಿವರಾಜು, ಹಾಗೆಲ್ಲ ಮಾತಾಡಬಾರ್ದು. ಮನಸ್ಸಿನಲ್ಲಿ ಪರಮಾತ್ಮನ್ ನೆನೆಸ್ಕೊಂಡು ಸಾಂಬ್ರಾಣಿ ಹೊಗೆ ಹಾಕ್ತಾ ಇದ್ದಾಳೆ. ಇವಾಗ ಅರ್ಥ ಆಯ್ತು. ಅಯ್ಯೋ ದೇವ್ರೆ, ಶ್ರೀ ಆಂಜನೇಯ ಪ್ರಸನ್ನಾಂಜನೇಯ. ಪ್ರಭಾಸ್ ಹೇಳಿ ಟೈಮ್ ಆಗೇ ಹೋಯ್ತು. 3 ಗಂಟೆಗೆ ಬಿಳಿ ಹೂವ್ ತಗೊಂಡು ಮನೆಗ್ ಬರ್ತೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ಬರ್ತಾರಾ? ಬಂದ್ರೆ ಮನೆಯವರು ಸುಮ್ನಿರ್ತಾರಾ? ದೇವ್ರೆ 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 ದೇವ್ರೆ, ನನ್ ಭಯನ್ ಕಡಿಮೆ ಮಾಡ್ಸು. ಪ್ರಭಾಸ್ ಬರ್ತಿದ್ರು ಪರವಾಗಿಲ್ಲ, ಈ ಟೆನ್ಷನ್ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಅಯ್ಯೋ, ನೀನಾ ಆದ್ಯಾ? ಯಾಕೆ ಗುರ್ತಿಡಿಯಕ್ಕಾಗ್ತಿಲ್ವಾ? ಚೆನ್ನಾಗೇ ಇದೆಯಾ ಬಿಡು. ನಾನೇನ್ ಸ್ವಲ್ಪ ಹೊತ್ತಲ್ಲಿ ಯಾವ ಪರಿಸ್ಥಿತಿಲಿ ಇರ್ತೀನೋ ಏನೋ ಗೊತ್ತಾಗ್ತಿಲ್ಲ. ಈಗ ಅಂತದೇನಾಯ್ತು ರಾಜಲಕ್ಷ್ಮಿ? ಅದು ಅದು ಏನಿಲ್ಲ. ನೀನ್ ಹೇಳೋಷ್ಟ್ರಲ್ಲಿ ಟೈಮ್ ಆಗೋಗುತ್ತೆ ಬಿಡು. ದೋಬಿ ನಂಬರ್ ಇದ್ಯಾ? ದೋಬಿನಾ? ಅರ್ಥ ಆಗ್ಲಿಲ್ವಾ? ಅದೇನೋ ಅಂತಾರಲ್ಲ. ಹಾ, ಬಟ್ಟೆ ಒಗ್ದು ಇಸ್ತ್ರಿ ಮಾಡ್ತಾರಲ್ಲ ಅವರು. ಗೋಪಣ್ಣ ನಂಬರಾ? ಈಗ ನೀನ್ ಹೇಳೋವರೆಗೂ ಅವ್ರ ಹೆಸರೆಲ್ಲ ನಂಗೆ ಗೊತ್ತಿರ್ಲಿಲ್ಲ. ಅವ್ರ ನಂಬರು ಚಿಕ್ಕಪ್ಪನ ಹತ್ರ ಇರತ್ತೆ ಆದ್ಯಾ. ಹೌದಾ? ಅದನ್ನ ಹೇಳೋದಕ್ ಇಷ್ಟೊತ್ ಮಾಡಿದ್ಯಾ? ಅಂತದೇನ್ ಯೋಚನೆ ಮಾಡ್ತಿದ್ಯಾ? ಸೈಂಟಿಸ್ಟ್ ಕೂಡ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡಲ್ವೇನೋ. ಸರಿ ಬಿಡು, ನಾನೇ ಹೋಗಿ ಅವ್ರ ಹತ್ರ ನಂಬರ್ ಇಸ್ಕೋತೀನಿ. ನೀನ್ ಸ್ವಲ್ಪ ಹುಷಾರಾಗಿರು. ಯಾವಾಗ್ಲೂ ಒಳ್ಳೆ ಜ್ವರ ಬಂದಿರೋಳ್ ತರ ಇರ್ಬೇಡ.
ಅಯ್ಯಯ್ಯೋ ಹಾಗ್ ಬಿಡ್ತಿರಲ್ಲ ಮಾಡ್ತೀನಿ ಮಾವ. ಏನೋ ಆಗ್ಲಿ ತಾನೆ ಎಲ್ಲಿಗ್ರಿ ಹೋಗ್ತಾ ಇದ್ದೀರಾ? ಮಕ್ಕಳು ಬಿದ್ರು ಕಣೆ ಎಲ್ ಬಿದ್ರು? ಕೆಳಗಡೆ ಒಬ್ರು ಮೇಲೊಬ್ರು ಬಿದ್ದಾಗ ಏಟಾಗಲ್ಲ ಬಿಡಿ. ಆ ಓಹೋ ಸಾರಿ ಸಿನಿಮಾವ, ನಾನ್ ಸಿಪ್ಪೆ ನೋಡ್ಲೇ ಇಲ್ಲ. ಪರವಾಗಿಲ್ಲ, ನಾನು ನೋಡ್ಲಿಲ್ಲ. ಬಾಳೆನ್ ಸಿಪ್ಪೆನ್ ಯಾವನ್ ದಾರಿ ಎಸ್ತಿದ್ದು? ನಾನೇ ಕಣ. ಸಾರಿ ಅಪ್ಪ. ಪರವಾಗಿಲ್ಲ ಬಿಡೋ, ಅಂದಿದ್ ನಿಮ್ಮ ಅಪ್ಪನ್ಗೆ ಅಲ್ವಾ? ನಿನಗೆ ಯಾಕೆ ಅಷ್ಟು ಸಂಭ್ರಮ? ಅವನೇನಂದ ಗೊತ್ತಾ? ಅಣ್ಣ, ಅತ್ತೆ ನಿಮ್ಗೆ ಕೋಣ ಅಂತ ಕರೀತಾರೆ. ಸೀನು ಅಂದಿದ್ದಕ್ಕೆ ಬೇಜಾರ್ ಮಾಡ್ಕೋತೀರಲ್ಲ. ನಿಜನೇ ಅಲ್ವಾ? ನಗು ತಡ್ಕೋತಾ ಇದೆಯಲ್ವಾ? ಬಂದೇ ಬಿಟ್ರು ಅನ್ಸತ್ತೆ. ನಮಸ್ಕಾರಮ್ಮ. ಹಾ, ತಗೊಳ್ಳಿಮ್ಮ. ಎಷ್ಟು ಭಾರ ಇದೆಯಲ್ಲ. ಫ್ಲವರ್ ಬೊಕ್ಕೆ ಇಲ್ಲಿ ಯಾರು ಯಾವ್ದಕ್ಕೋಸ್ಕರ ಇಟ್ಟಿದಾರಪ್ಪ? ಏನೇ ಅದು? ತರಕಾರಿ ಅತ್ತೆ. ನೋಡಿ ಪದ್ಮ, ಪಾರ್ವತಮ್ಮ ಬಾಮದಂಗೋಸ್ಕರ ಹೂವಿನ ಬೊಕ್ಕೆ ತಂದಿದ್ದಾಳೆ. ನೀನ್ ಯಾವತ್ತಾರು ತಂದಿದ್ಯಾ? ಆ ಬ್ಯಾಗ್ ಅಲ್ಲಿ ಕಾಲಿಫ್ಲವರ್ ಇದೆ, ಕಿವಿಗೆ ಇಟ್ಕೊಳ್ಳೋರಂತೆ ಬಿಡಿ. ಪಾರ್ವತಿ, ಆ ಹೂ ಯಾಕಮ್ಮ ತರಿಸಿದ್ಯಾ? ನನ್ ಮಾತ್ ಕೇಳೋದು, ಅಂಗಡಿಯವ್ರು ಕಳಿಸೋದು ನಡೆಯುತ್ತಾ ಅಕ್ಕ? ಬಾಗಿಲ್ ಹೊರಗಡೆ ಯಾರೋ ಇಟ್ಟಿದ್ರು. ಹೆಸರೇನಾದ್ರೂ ಬರ್ದಿದ್ಯಾ ಅಂತ ಒಂದ್ಸಲ ನೋಡಿ. ಪ್ರೀತಿಯ ರಾಜಲಕ್ಷ್ಮಿಗೆ ಅಂತ ಬರ್ತಿದೆ. ಪಾರ್ವತಿ, ಏನು ಮುಚ್ಚಿಡೋ ಅಗತ್ಯ ಇಲ್ಲ, ಕೊಡಿಲಿ. ನನ್ನನ್ನು ಯಾರು ಏನು ಅನ್ಬೇಡಿ. ಭಾವನವ್ರು ಕೇಳಿದ್ದಕ್ಕೆ ಕೊಡ್ತಿದ್ದೀನಿ. ಆಮೇಲೆ ನನಗೇನು ಅನ್ಬಾರ್ದು ನೀವು. ನಿಂಗೆ ಯಾರು ಏನು ಅನ್ನಲ್ಲ, ಕೊಡು. ಹೂವು ಬಿಳಿ ಗುಲಾಬಿ ಹೂಗಳು ಭಾವನವ್ರೆ.
ಯಾರು ಕಳ್ಸಿದಾರೋ ನಿನ್ನ ಹೆಸರು ಕೂಡ ಬರ್ತಿದ್ದಾರೆ. ಇದನ್ನ ಯಾರು ಕಳ್ಸಿರೋದು ಹೇಳು. ಮಾವ ಕೇಳ್ತಿದ್ರೆ ಯಾಕೆ ಹೇಳ್ತಿಲ್ಲ? ಭಯ ಪಡಬೇಡ, ಹೇಳು. ಛಾಯಾ ಕಳ್ಸಿರೋದಾ? ಏನಾದ್ರೂ ಹೇಳು, ಬಾಯ್ ಬಿಡು. ಕಳ್ಸಿರೋರ್ ಹೆಸರು ಬರಿದೇನೆ ತಗೊಳ್ಳೋರ್ ಹೆಸರು ಮಾತ್ರ ಬರ್ದಿದ್ದಾರೆ ಅಂದ್ರೆ ಇದ್ರ ಅರ್ಥ ಏನು? ಎಲ್ರೂ ಸೇರ್ಕೊಂಡ್ ಮನೇಲಿ ತಮಾಷೆ ಮಾಡ್ತಾ ಇದ್ದೀರಾ. ಈ ಮನೇಲಿ ಯಾವತ್ತೂ ಹೀಗಾಗಿರ್ಲಿಲ್ಲ. ಮೊದಲು ಫೋನ್ ಮಾಡಿ ಛಾಯಾಗೆ ಇಲ್ಲಿಗೆ ಬರಕ್ ಹೇಳಿ. ಯಾರಿಗೂ ಫೋನ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಡಿಯರ್ ಏಂಜಲ್, ಫ್ಲವರ್ಸ್ ನಿಮ್ ಮನೆಗೆ ಬಂತಾ? ಓ, ಅಷ್ಟಕ್ಕೂ ನೀನ್ ಯಾರು? ಪ್ರಭಾಸ್ ಅಂತ ನಾನು ನಿನಗೆ ಹೇಳ್ದೆ ಅಲ್ವಾ? ಪ್ರಭಾಸ್ ಅಂತ ಹೇಳಿದ್ನಲ್ಲ. ಪ್ರಭಾಸ್ ನನ್ ಬಗ್ಗೆ ನಿಮಗ್ ಹೇಗ್ ಗೊತ್ತು? ನನ್ ಬಗ್ಗೆ ನಿನಗೆ ಹೇಗ್ ಗೊತ್ತು? ನನ್ ಬಗ್ಗೆ ನಿನಗ್ ಗೊತ್ತಿಲ್ಲ, ಆದ್ರೆ ನಿನ್ ಇಷ್ಟ ಕಷ್ಟಗಳೆಲ್ಲ ನನಗ್ ಪೂರ್ತಿಯಾಗಿ ಗೊತ್ತು. ಈಗ ಅರ್ಥ ಆಯ್ತು ಬಿಡು. ಆ ಚಾಟ್ ಫ್ರೆಂಡೇ ತಾನೆ ಬೊಕೆ ಕಳ್ಸಿರೋದು? ನಿಜ ತಾನೆ? ಅಂದ್ರೆ ಆದ್ಯಾ, ಒಂದ್ ಸ್ವಲ್ಪ ಕ್ಲೂ ಸಿಕ್ಕಿದ್ರು ಸಾಕು, ಎಲ್ಲ ಕ್ಯಾಚ್ ಮಾಡ್ಬಿಡ್ತೀನಿ ನಾನು. ಈಗ ಹೇಳು, ಏನ್ ಹೆಸರು? ಅದು ಪ್ರಭಾ. ಅಂದ್ರೆ ಹುಡುಗಿನಾ? ಆಹಾ, ಪ್ರಭಾಸ್. ಹುಡ್ಗಾನೆ. ಏನಾಯ್ತು ಅಂತ ರಿಪ್ಲೈನೇ ಮಾಡ್ಲಿಲ್ಲ. ಸೈನ್ ಔಟ್ ಆದ್ಲು. ಮನೆಗೆ ಹೋಗಿ ಜಲ ಕೊಟ್ರೆ ಹೇಗಿರತ್ತೆ? ಹೋಗ್ತೀನಿ. ಕ್ಲಾಸ್ಮೇಟಾ? ಕಾಲೇಜ್ ಮೇಟಾ? ಅಂದ್ರೆ ಗುರುತು ಪರಿಚಯ ಏನೂ ಇಲ್ಲ ಅಂತಿದ್ಯಾ? ಎಷ್ಟು ದಡ್ಡಿನ ನೀನು. ಮೊದಲು ಅನ್ಫ್ರೆಂಡ್ ಮಾಡಿ ಬ್ಲಾಕ್ ಮಾಡು.